ನಟ ದರ್ಶನ್ ಸಂಕ್ರಾಂತಿಯನ್ನು ಮೈಸೂರಿನಲ್ಲಿ ಆಚರಿಸಲಿದ್ದಾರೆ. A2 ಆರೋಪಿ ನಟ ದರ್ಶನ್ಗೆ ಕೋರ್ಟ್ ಮೈಸೂರಿಗೆ ಹೋಗಲು ಪರ್ಮಿಷನ್ ಕೊಟ್ಟಿದೆ. ಇನ್ನು A1 ಆರೋಪಿ ಪವಿತ್ರ ಗೌಡ ರಿಕ್ವೆಸ್ಟ್ ಮೇರೆಗೆ ದೆಹಲಿ ಮತ್ತು ಮುಂಬೈಗೆ ಹೋಗಲು ಅನುಮತಿಸಿದೆ. 57ನೇ CCH ನ್ಯಾಯಾಧೀಶರ ಮುಂದೆ ದರ್ಶನ್ ವಕೀಲರು ಮೈಸೂರಿಗೆ ತೆರಳಲು, ಪವಿತ್ರ ಗೌಡ ವಕೀಲರು ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದ್ದರು. ದರ್ಶನ್ಗೆ ಜನವರಿ 12ರಿಂದ 17ರವರೆಗೆ ಮೈಸೂರಿನಲ್ಲಿ ಇರಲು ಅನುಮತಿ ನೀಡಿದೆ. ಹೀಗಾಗಿ ಸಂಕ್ರಾಂತಿಯನ್ನು ದರ್ಶನ್ ಮೈಸೂರಿನಲ್ಲಿ ಆಚರಿಸಲಿದ್ದಾರೆ. ಮುಂಬೈ ಮತ್ತು ದೆಹಲಿಗೆ ತೆರಳಲು ಪವಿತ್ರ ಗೌಡಗೆ ಅನುಮತಿ ನೀಡಿದೆ. ದೇವಸ್ಥಾನ ಮತ್ತು ವ್ಯವಹಾರ ಸಂಬಂಧ ವಸ್ತುಗಳನ್ನು ತರಲು 1 ತಿಂಗಳ ಕಾಲ ಹೊರ ರಾಜ್ಯಕ್ಕೆ ಹೋಗಲು ಅನುಮತಿ ನೀಡುವಂತೆ ಪವಿತ್ರ ಮನವಿ ಮಾಡಿದ್ದರು. ಅದರಂತೆ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ಡಿಸೆಂಬರ್ನಲ್ಲಿ ಜಾಮೀನು ಮಂಜೂರು ಮಾಡಿದ್ದಾಗ ಕರ್ನಾಟಕ ಬಿಟ್ಟು ಹೊರ ಹೋಗದಂತೆ ಕೋರ್ಟ್ ಷರತ್ತು ವಿಧಿಸಿತ್ತು. ಈಗ ಆರೋಪಿಗಳ ಅರ್ಜಿ ಮಾನ್ಯ ಮಾಡಿರುವ ಕೋರ್ಟ್ ಅನುಮತಿ ನೀಡಿದೆ. ಇದು 1 ಮಿನಿಟ್ ಪಾಲಿಟಿಕ್ಸ್.